ಆತ್ಮೇರೆ ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇವತ್ತು ಮಕ್ಕಳ ಸಾಹಿತ್ಯ ಪುಸ್ತಕ ಅವಲೋಕನ ಮೂರನೇ ದಿನ. ಮೂರನೇ ಪುಸ್ತಕ ಪುಟ್ಟ ಹೆಜ್ಜೆ ಕುಣಿಸಿ ಗೆಜ್ಜೆ ಅನ್ನೋಂಥ ಪುಸ್ತಕದ ಕುರಿತಾಗಿ ಒಂದೆರಡು ಅನಿಸಿಕೆಗಳನ್ನು ಹೇಳ್ತಾ ಪುಸ್ತಕ ಪರಿಚಯನ ನಿಮ್ಮೊಂದಿಗೆ ಮಾಡ್ತಾ ಇದ್ದೇನೆ. ಸೋಮಲಿಂಗ ಬೇಡರವರ ಪುಟ್ಟ ಹೆಜ್ಜೆ ಕುಣಿಸಿ ಗೆಜ್ಜೆ ಒಂದು ಪುಸ್ತಕದ ಸುಂದರವಾದ ಮುಖಪುಟವನ್ನ ಹೊಂದಿರುವಂತ ಕವನ ಸಂಕಲನವಾಗಿದೆ. ಬಾವು ಪತ್ತಾರವರ ಸುಂದರವಾದ ಮುಖಪುಟ ವಿನ್ಯಾಸವನ್ನ ಈ ಕೃತಿ ಹೊಂದಿದೆ. ಪಲ್ಲವಿ ಪ್ರಕಾಶನ ಬಿಳಿಗಿ ಬಾಗಲಕೋಟೆ ಜಿಲ್ಲೆ ಪ್ರಕಾಶನ ಈ ಪುಸ್ತಕವನ್ನ ಪ್ರಕಟ ಮಾಡಿದೆ. 88 ಪುಟಗಳ ಈ ಪುಸ್ತಕ 90 ರೂಪಾಯಿ ಬೆಲೆಯನ್ನ ಹೊಂದಿದೆ. ಸೋಮಲಿಂಗ ಬೇಡವರವರ ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಪುರಸ್ಕಾರ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ತಮ್ಮಣ್ಣ ಬೀಗರ್ ಸರ್ ಅವರು ಮುನ್ನುಡಿಯನ್ನ ಬರೆದಿದ್ದಾರೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಪಗು ಸಿದ್ದಾಪುರ ಸರ್ ಅವರು ಬೆನ್ನುಡಿಯನ್ನ ಬರೆದು ಶುಭ ಹಾರೈಸಿದ್ದಾರೆ ಈ ಕೃತಿಗೆ. ಸೋಮಲಿಂಗ ಬೇಡರವರು ಬಹುತೇಕ ನಾಡಿನ ಎಲ್ಲಾ ಪತ್ರಿಕೆಗಳಲ್ಲಿ ಅವರ ಕವಿತೆಗಳು, ಕಥನ ಕವನಗಳು ಪ್ರಕಟವಾಗಿವೆ. ಆ ಮೂಲಕ ಮಕ್ಕಳ ಸಾಹಿತ್ಯ ಲೋಕದಲ್ಲಿ ಹೆಸರುವಾಸಿಯಾಗಿರುವಂತ ಸೋಮಲಿಂಗ ಬೇಡರ್ ಸರ್ ಅವರು ಬರೆದಿರುವಂತ ಪುಟ್ಟ ಹೆಜ್ಜೆ ಕುಣಿಸಿ ಗೆಜ್ಜೆ ಅನ್ನುವಂತ ಮಕ್ಕಳ ಸಂಕಲನದಲ್ಲಿ ಸುಂದರವಾದಂತಹ ಗೇಯತೆಯನ್ನು ಹೊಂದಿರುವಂತಹ ಪ್ರಾಸವನ್ನು ಒಳಗೊಂಡಿರುವಂತಹ ಕವಿತೆಗಳನ್ನ ನಾವು ನೋಡಬಹುದು. 35 ಕವಿತೆಗಳು ಈ ಮಕ್ಕಳ ಕವನ ಸಂಕಲನದಲ್ಲಿ ಇವೆ. ಸೋಮಲಿಂಗ ಬೇಡರ್ ಸರ್ ಅವರ ಒಂದು ವಿಶೇಷ ಅಂತಂದ್ರೆ ಪದ ಚಮತ್ಕಾರ. ಅವರು ಪದಗಳನ್ನ ಸುಲಲಿತವಾಗಿ ಬಳಸ್ತಾರೆ. ಹಾಗೆ ಗೇಯತೆಯನ್ನು ಹೊಂದಿರುವಂತೆ ಹಾಗೂ ಪ್ರಾಸಗಳನ್ನ ಹೊಂದಿರುವಂತೆ ಮಕ್ಕಳು ಸುಲಭವಾಗಿ ಆಡಕ್ಕೆ ಅನುಕೂಲವಾಗಿರುವ ರೀತಿಯಲ್ಲಿ ಅವರು ತಮ್ಮ ಕವಿತೆಗಳನ್ನ ರಚಿಸಿದ್ದಾರೆ. ನಾಡಿನ ಬಹುತೇಕ ತರಂಗ, ಸುಧಾ, ಅಡ್ವೈಸರ್ ಪತ್ರಿಕೆಗಳಲ್ಲಿ ಹಾಗೂ ಗುಬ್ಬಚ್ಚಿ ಗೂಡು ಪತ್ರಿಕೆಯಲ್ಲಿ ಸಹ ಇವರ ಕವಿತೆಗಳು ಪ್ರಕಟವಾಗಿವೆ. ಹಾಗೆ ನಾಡಿನ ಬಹುತೇಕ ಓದುಗರನ್ನ, ಹೆಚ್ಚಿನ ಸಂಖ್ಯೆಯ ಓದುಗರನ್ನ, ಅಭಿಮಾನಿ ಬಳಗವನ್ನ ಸಹ ಲೇಖಕರು ಹೊಂದಿದ್ದಾರೆ. ಅವರು ಬರೆದಿರುವಂತಹ ಮಕ್ಕಳ ಈ ಸಂಕಲನದಲ್ಲಿ ಬಹಳಷ್ಟು ವಿಷಯಗಳನ್ನ ಒಟ್ಟುಗೂಡಿಸುವಂತ ಪ್ರಯತ್ನ ಮಾಡಿದ್ದಾರೆ. ಅಜ್ಜ ಮತ್ತು ಮಕ್ಕಳ ಸಂಬಂಧದ ಕುರಿತಾಗಿ ಹಾಗೂ ಪ್ರಾಣಿಗಳ ಬಗ್ಗೆ, ಪರಿಸರದ ಬಗ್ಗೆ, ಒಂದು ಶಿಕ್ಷಕರ ಬಗ್ಗೆ, ಮಕ್ಕಳ ಬಗ್ಗೆ ಹಾಗೂ ಅವರ ಹವ್ಯಾಸಗಳ ಬಗ್ಗೆ ಹಾಗೂ ಅವರ ಪ್ರೀತಿ ವಿಶ್ವಾಸದ ಕುರಿತಾಗಿ ಅನೇಕ ಕವಿತೆಗಳನ್ನ ಇಲ್ಲಿ ಬರೆದಿದ್ದಾರೆ. ಅವುಗಳಲ್ಲಿ ಕೆಲವೊಂದನ್ನ ನೋಡೋಣ. ಅಮ್ಮನ ಕೈತುತ್ತು, ಹೊರಗಿನ ತಿಂಡಿ ಅಂದ್ರೆ ನನಗೆ ಮನಸ್ಸಿಗೆ ಇಡಿಸೋಲ್ಲ, ಅಮ್ಮ ಮಾಡಿದ ತಿಂಡಿ ಬಿಟ್ಟು ಬೇರೆ ತಿನ್ನೋಲ್ಲ, ಇಡ್ಲಿ, ಪಡ್ಡು, ಪೂರಿ, ದೋಸೆ ಅಮ್ಮ ಮಾಡ್ತಾಳೆ, ಮುದ್ದಿನಿಂದ ತುತ್ತು ಮಾಡಿ ದಿನ ತಿನ್ನಿಸ್ತಾಳೆ ಅನ್ನುವಂತ ಈ ಕವಿತೆಯಲ್ಲಿ ಅವರು ಲೇಖಕರು ಅಮ್ಮನ ಪ್ರೀತಿ ಹಾಗೂ ಹೊರಗಿನ ತಿಂಡಿಗಳು ಎಷ್ಟೇ ನಾವು ದುಬಾರಿ ಕೊಟ್ಟು ತಿಂದ್ರು ಸಹಿತ ಅಮ್ಮನ ಪ್ರೀತಿಗೆ ಸಮ ಇಲ್ಲ. ಮನೆಯಲ್ಲಿ ಮಾಡಿರುವಂತ ತಿಂಡಿಗಳು ಆರೋಗ್ಯವಾಗಿ ದೃಷ್ಟಿಯಿಂದನೂ ಹಾಗೂ ಪ್ರೀತಿಪೂರ್ವಕವಾಗಿರ್ತದೆ ಅನ್ನೋಂತ ಒಂದು ಆಶಯದೊಂದಿಗೆ ಇದರಲ್ಲಿ ಅವರು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೋಮಲಿಂಗ ಬೇಡರ್ ಸರ್ ಅವರ ಒಂದು ವಿಶೇಷತೆ ಏನಂದ್ರೆ ಕಥನ ಕವನಗಳನ್ನ ಬರೆಯುವುದರಲ್ಲಿ ಸೋಮಲಿಂಗ ಬೇಡರ್ ಸರ್ ಅವರು ಒಂದು ಎತ್ತಿದ ಕೈ. ಅವರು ಕಥನ ಕವನಗಳನ್ನ ವಿಶೇಷವಾಗಿ ಬರೀತಾ ಇದ್ದಾರೆ. ಅದರಲ್ಲಿ ಒಂದು ಇರುವೆ ಮತ್ತು ನಾನು ಅನ್ನುವಂತ ಒಂದು ಕವಿತೆ ಕಥನ ಕವನ ಸುಂದರವಾಗಿದೆ. ಒಂದು ಸಣ್ಣ ಮಗು ಇರುವೆ ಮರಿನ ತುಳಿದು ಬಿಟ್ಟಿರ್ತಾನೆ. ಆದ್ರೆ ತುಳಿಯಕ್ ಹೋಗುವಂತ ಸಂದರ್ಭದಲ್ಲಿ ದೊಡ್ಡ ಇರುವೆ, ತಾಯಿ ಇರುವೆ ಆ ಮಗುನ ಹೇಗೆ ಎದುರಿಸುತ್ತೆ. ನಂತರ ಮಗು ಕ್ಷಮೆ ಕೇಳೋದ್ರಿಂದ ಆ 2 ಇರುವೆಗಳು ತಮ್ಮ ಗೂಡಿಗೆ ಹೋಗ್ತವೆ. ಅದನ್ನು ತುಂಬಾ ಸ್ವಾರಸ್ಯಕರವಾಗಿ ಈ ಕವಿತೆಯಲ್ಲಿ ಇರುವೆ ಮತ್ತು ನಾನು ಅನ್ನೋಂಥ ಕವಿತೆಯಲ್ಲಿ ಹೇಳಿದ್ದಾರೆ. ದೊಡ್ಡ ತಲೆಯ ಇರುವೆಯೊಂದು ನನ್ನ ಬಳಿಗೆ ಬಂದಿತು, ಅದರ ಹರಿತ ಸೊಂಡಿ ನೋಡಿ ನನಗೆ ಭಯವು ಬಂದಿತು, ನೆತ್ತಿಯಲ್ಲಿ ಕಣ್ಣು ಅದಕ್ಕೆ ನೋಡುತ್ತಿತ್ತು ಸಿಟ್ಟಲಿ, ಯಾಕೆ ಅದಕ್ಕೆ ಅಂತ ಕೋಪ ಎನ್ನುವ ಚಿಂತೆ ನನ್ನಲ್ಲಿ, ಮುಂದಿನೆರಡು ಕಾಲಿನಿಂದ ಮೂತಿ ತಿಕ್ಕುತ್ತಿದ್ದಿತು, ಕದನಕ್ಕೆಂದು ಸಿದ್ಧಗೊಳ್ಳುವ ರೀತಿ ಅದು ಎನಿಸಿತು, ಕಚ್ಚಿ ಬಿಡುವೆ ಎನ್ನುತ್ತ ಬಾಯಿ ತೆರೆದೆ ಬಂದು ಹತ್ತಿರ, ಹೆದರಿ ಕಾಲು ಎತ್ತಿ ಇಡಲು ದೂರ ತೆನೆಗೆ ಉತ್ತರ, ನನ್ನ ಕಾಲು ಬುಡದಿ ಸಣ್ಣ ಇರುವೆಯೊಂದು ಇದ್ದಿತು, ತನ್ನ ಮರಿಯು ಬದುಕಿತೆಂದು ಇರುವೆ ಸುಮ್ಮನಾಯಿತು, ಕಣ್ಣ ತಪ್ಪಿನಿಂದ ಹೀಗೆ ಆಯ್ತು ಎಂದು ಮರುಗಿದೆ, ಕ್ಷಮಿಸಿದಂತೆ ನೋಟ ಬೀರಿ ಓದವೆರಡು ಗೂಡಿಗೆ. ಈಗ ಒಂದು ಮಗು ತನ್ನ ಕಾಲ್ ಕೆಳಗೆ ಒಂದು ಸಣ್ಣ ಇರುವೆ ಇದ್ದಾಗ ತಾಯಿ ಪ್ರೀತಿ ತಾಯಿ ಪ್ರೀತಿ ಯಾವ ರೀತಿ ಇರುತ್ತೆ, ತನ್ನ ಮಗುವಿನ ರಕ್ಷಣೆಗಾಗಿ ತಾಯಿ ಇರುವೆ
ಆ ಮಗುವನ್ನ ಯಾವ ರೀತಿ ಯುದ್ಧಕ್ಕೆ ರೆಡಿ ಆಗೋ ರೀತಿಯಾಗಿ ನೋಡಿದಾಗ ಬಾಲಕ ಕಾಲು ಹಿಂದಕ್ಕೆ ತೆಗೆದಾಗ ಗೊತ್ತಾಗುತ್ತೆ ಅವನಿಗೆ ಕಾಲು ಕೆಳಗೆ ಒಂದು ಸಣ್ಣ ಇರುವೆ ಇತ್ತು ಅಂತೇಳಿ. ಅವಾಗ ಅವೆರಡು ಇವನು ಕ್ಷಮಾಪಣೆ ದೃಷ್ಟಿಯಿಂದ ನಾವು ನೋಡಿದಾಗ ಅವೆರಡು ಇರುವೆ ಇವನನ್ನು ಕ್ಷಮಿಸಿ ಅವೆರಡು ಗೂಡಿಗೆ ಹೋಗ್ತವೆ ಅನ್ನೋಂಥದ್ದೊಂದು ತುಂಬಾ ಸಣ್ಣ ಕಥೆಯನ್ನ ಕವಿತೆ ಮೂಲಕ ಒಂದು ತೋರಿಸಿದ್ದಾರೆ. ಅದರಲ್ಲಿ ಕವಿತೆಯಲ್ಲಿ ನಾವು ತಾಯಿ ಮತ್ತು ಮಗುವಿನ ಪ್ರೀತಿಯನ್ನು ಸಹ ನೋಡಬಹುದು. ಹಾಗೂ ಮಗು ತಪ್ಪಾದಾಗ ಕ್ಷಮೆ ಕೇಳ್ತವೆ. ಯಾವುದೇ ಒಂದು ಈಗೋ ಆಗ್ಲಿ ಪ್ರತಿಷ್ಠೆಯನ್ನಾಗ್ಲಿ ಒಡ್ಡದೆ ಮಕ್ಕಳು ತಪ್ಪಾದಾಗ ಬೇಗನೆ ಕ್ಷಮೆ ಕೇಳಿ ತಮ್ಮ ತಪ್ಪನ್ನು ತಿದ್ದುಕೊಳ್ತಾರೆ ಅನ್ನೋಂಥ ಆಶಯವನ್ನು ಸಹ ಕವಿಗಳು ಈ ಕವಿತೆಯಲ್ಲಿ ತೋರಿಸಿದ್ದಾರೆ. ಹಾಗೆ ಕರೋನಾ ಪಾಠ ಇಡೀ ವಿಶ್ವವೇ ತಲ್ಲಣಿಸಿದಂತ ಕೋವಿಡ್ ನ ಸಂದರ್ಭದಲ್ಲಿ ಏನಾಯ್ತು, ಕಲಿಸೋಣ ಪಾಠ ಅನ್ನೋಂತ ಕುರಿತಾಗಿ ಆಡೋಕಾಗ್ತಾ ಇಲ್ಲ ಆಟ, ಶಾಲೆ ರಜೆ ಇದ್ರು ಬರೋಕಾಗ್ತಾ ಇಲ್ಲ ಹೊರಗೆ, ಕರೋನಾ ಕಂಜಿ ಯಾರು ಕಳೆಯೋಕಾಗ್ತಿಲ್ಲ ಹೊತ್ತು, ಸುಮ್ಮನೆ ಮನೆಯಲ್ಲಿ ಕುಳಿತು ಟಿವಿ ಮೊಬೈಲ್ ನೋಡಿ ಆಗಿದೆ ನಮಗೆ ಬೇಜಾರು. ಅಂದ್ರೆ ಕೋವಿಡ್ ಸಂದರ್ಭದಲ್ಲಿ ನಾವು ಖಾಲಿ ಮನೆಯಲ್ಲಿದ್ರು ಸಹಿತ ನಾವ್ ಯಾರು ಹೊರಗಡೆ ಹೋಗುವಂತ ಪರಿಸ್ಥಿತಿ ಅವಾಗ ಇದ್ದಿಲ್ಲ. ಹಾಗೆ ನಾವು ಹೊರಗಡೆ ಬಂದ್ರೆ ಪೊಲೀಸರು ಹಾಗೂ ಕಟ್ಟುನಿಟ್ಟಿನ ಕಾನೂನಿನ ಸಮಸ್ಯೆ ಇತ್ತು. ಹಾಗೆ ಮನೆಯಲ್ಲೂ ಎಷ್ಟೊತ್ತು ಕುಂತು ಟಿವಿ ನೋಡಿದ್ರು ಸಹಿತ ಕಷ್ಟ ಆಗ್ತಿತ್ತು. ಅಂತ ಕೋವಿಡ್ ನ ಕುರಿತಾಗಿ ಬರೆದಿರುವಂತ ಒಂದು ಕವಿತೆ ಕಲಿಸೋಣ ಪಾಠ, ನಮ್ಮೆಲ್ಲರಿಗೂ ಸಹಿತ ಒಂದು ಪರಿಸರ ಕಲಿಸಿರುವಂತ ಪಾಠದ ಕುರಿತಾಗಿನೂ ಸಹಿತ ಒಂದು ಸುಂದರವಾದ ಕವಿತೆಯನ್ನ ಬರೆದಿದ್ದಾನೆ. ಹಾಗೆ ಮತ್ತೊಂದು ಕವಿತೆ ಜಾಣಪುಟ್ಟಿ ಒಂದು, ಚಿಟ್ಟೆಯೊಂದು ಬಂದಿತು ಕಂಡಲವದನ್ನು ಪುಟ್ಟಿ, ಓಡಿ ಓಡಿ ಓದಳು ಅದರ ಬೆನ್ನು ಹತ್ತಿ, ಹೂವು ಕಂಡು ಚಿಟ್ಟೆಯು ಕುಳಿತದರ ಮೇಲೆ ಹಿಡಿಯಲೆಂದು ಪುಟ್ಟಿಯು ಓದಳದರ ಬಳಿಗೆ. ಒಂದು ಚಿಟ್ಟೆಯನ್ನ ಕಂಡು ಪುಟ್ಟಿ, ಮಕ್ಕಳಿಗೆ ಚಿಟ್ಟೆ ಅಂದ್ರೆ ತುಂಬಾ ಇಷ್ಟ, ಅದನ್ನ ಹಿಡಿಬೇಕು ಅನ್ನೋಂತ ಆಸೆಯಿಂದ ಬಹಳಷ್ಟು ಮಕ್ಕಳು ಹೋಗ್ತಾ ಇರ್ತಾರೆ. ಆ ಒಂದು ಕುರಿತಾಗಿ ಒಂದು ಕವಿತೆಯಲ್ಲಿ ಒಂದು ಚಿಟ್ಟೆಯ ವರ್ಣನೆ ಹಾಗೂ ಮಗುವಿನ ಮನಸ್ಸಿನಲ್ಲಿ ಹೇಗೆ ಚಿಟ್ಟೆಯನ್ನ ಕಂಡ್ರೆ ಇಷ್ಟ ಅನ್ನುವಂತ ಭಾವನೆಯನ್ನು ಸಹ ಸುಂದರವಾಗಿ ಹಿಡಿದಿಡುವಂತ ಪ್ರಯತ್ನವನ್ನ ಲೇಖಕರು ಮಾಡಿದ್ದಾರೆ. ಹಾಗೆ ನಿತ್ಯ ಹಬ್ಬದಲ್ಲಿ ನಾವು ಬೆಳೆದಿರುವಂತ ಸುಂದರವಾದ ಹೂಗಳನ್ನ ಅರಿದು ಬೇರೆ ನಾನಾ ಕಾರಣಗಳಿಗಾಗಿ ಬಳಸ್ತೀವಿ. ಆದ್ರೂ ಸಹಿತ ಪರಿಸರದಲ್ಲಿ ಹೂಗಳಿದ್ರೆ ಎಷ್ಟು ಚೆನ್ನ, ಮರಗಳಿದ್ರೆ ಎಷ್ಟು ಚೆನ್ನ ಅನ್ನುವಂತ ಒಂದು ಕವಿತೆಗಳನ್ನ ನಿತ್ಯ ಹಬ್ಬ ಅನ್ನುವಂತ ಕವಿತೆಯಲ್ಲಿ ಬರೆದಾರೆ. ಕೀಳಬೇಡಿ ಹೂಗಳನ್ನು ದುಂಬಿ ಬಾರವು, ಹರಿಯಬೇಡಿ ಕಾಯಿಗಳನ್ನು ಗಿಳಿಯು ಬಾರವು, ಚಿವುಟಬೇಡಿ ಚಿಗುರುಗಳನ್ನು ಕುಕಿಲ ಬಾರವು, ಕೆಡಿಸಬೇಡಿ ಗೂಡುಗಳನ್ನು ಗುಬ್ಬಿ ಬಾರವು, ಮುಚ್ಚಬೇಡಿ ಪೊಟರೆಗಳನ್ನು ಅಳಿಲು ಬಾರವು, ಮುರಿಯಬೇಡಿ ರಂಬೆಗಳನ್ನು ನವಿಲು ಬಾರವು, ಕೆಡುವಬೇಡಿ ಕುಂಬಿಗಳನ್ನು ಕಾಗೆ ಬಾರವು, ಸುಡಿಲಬೇಡಿ ಬೀಳಿಗಳನ್ನು ಮುಂಗುಸಿ ಬಾರವು, ಕಡಿಯಬೇಡಿ ಮರಗಳನ್ನು ಬಳ್ಳಿ ಹಬ್ಬವು, ಹೀಗೆ ಇರಲು ಸೃಷ್ಟಿಯು ನಿತ್ಯ ಹಬ್ಬವು. ಈ ಪರಿಸರ ಒಂದಕ್ಕೊಂದು ಹೇಗೆ ಪೂರಕವಾಗಿರುತ್ತವೆ, ನಾವು ಮಾಡುವ ಒಂದು ಚಟುವಟಿಕೆ ಮತ್ತೊಂದು ಚಟುವಟಿಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸ್ಬರ್ತದೆ. ಅದನ್ನ ನಾವು ಒಂದು ವಿಸ್ತಾರವಾದಂತ ಗಂಭೀರವಾದಂತ ವಿಷಯವನ್ನ ತುಂಬಾ ಸರಳವಾಗಿ ಒಂದು ಕವಿತೆ ಮೂಲಕ ಹೇಳಿದ್ದಾರೆ. ನಾವು ಬಹಳಷ್ಟು ಗೊತ್ತಿರ್ಲಾರ್ದಂಗೈತೆ ಹಣ್ಣುಗಳನ್ನ ಅಷ್ಟು ಹಣ್ಣುಗಳನ್ನ ತಗೊಂಡ್ಬಿಡ್ತೀವಿ. ಬಹುಶಃ 80-70 ಹಣ್ಣುಗಳನ್ನ ತೆಗೆದು ಒಂದು 30 ಹಣ್ಣುಗಳನ್ನ ನಾವು ಗಿಡದಲ್ಲೇ ಬಿಡಬೇಕು. ಯಾಕಂದ್ರೆ ಪಕ್ಷಿಗಳಿಗೆ ಆಹಾರದ ದೃಷ್ಟಿಯಿಂದ ಹಿರಿಯರು ಸಹ ಅಷ್ಟು ಹಣ್ಣುಗಳನ್ನ ಅರಿತಾ ಇದ್ದಿಲ್ಲ, ಆಮೇಲೆ ಅಷ್ಟು ಹೂಗಳನ್ನು ಸಹ ಕೀಳ್ತಾ ಇದ್ದಿಲ್ಲ. ಅದ್ರೊಳಗೆ ಗಿಡದಲ್ಲಿ ಸ್ವಲ್ಪ ಹೂಗಳನ್ನ ಬಿಡ್ತಿದ್ರು. ಅದು ಯಾಕೆಂದ್ರೆ ಪಕ್ಷಿಗಳಿಗೆ ಹಾಗೂ ಗಿಳಿಗಳಿಗೆ ಗುಬ್ಬಿಗಳಿಗೆ ಅದು ಅವಶ್ಯಕತೆ ಇದೆ ಅವುಗಳಿಗೆ. ಆ ದೃಷ್ಟಿಯಿಂದ ಸ್ವಲ್ಪ ಹೂಗಳನ್ನ ಬಿಡಬೇಕು, ಹಣ್ಣುಗಳನ್ನ ಬಿಡಬೇಕು ಅನ್ನುವಂಥದ್ದು ವಿಷಯವನ್ನ, ವಿಸ್ತಾರವಾಗಿರೋಂಥ ವಿಷಯವನ್ನ ಬಹಳ ಸರಳವಾಗಿ ಹೇಳಿದ್ದಾರೆ. ಹಾಗೆ ಅಣ್ಣ ಮತ್ತು ತಂಗಿ, ಪುಟ್ಟ ತಂಗಿ ಶಾಲೆಗೆ ಹೋಗ್ಬೇಕಂತ ಆಕೆ ಅಣ್ಣ ಶಾಲೆಗೆ ರೆಡಿ ಆಗ್ತಾನೆ, ಅವನ ಜೋಡಿ ಈಕಿನೂ ಸಹ ಹೋಗ್ಬೇಕಂತ ತುಂಬಾ ಆಸೆ ಅವಳಿಗೆ. ಆದ್ರೆ ಸಣ್ಣ ಮಕ್ಕಳಿಗೆ ಇನ್ನೂ ಶಾಲೆ ಸ್ಟಾರ್ಟ್ ಆಗಿರಲ್ಲ. ಅದನ್ನ ಶಾಲೆಗೆ ಬರ್ತೀನಿ ಅಂತಾಳ ತಂಗಿ ಅನ್ನುವಂಥದ್ದು ಗ್ರಾಮೀಣ ಭಾಷೆಯಲ್ಲಿ ಬರೆದಿರುವಂತ ಒಂದು ಕವಿತೆ. ಅಣ್ಣ ಹೊಂಟಾಗ ಶಾಲೆಗೆ, ತಂಗಿ ಕಣ್ಣಾಗ ನೀರ, ಉಕ್ಕಿ ಬರ್ತಾವ ಜೋರ, ಬರ್ತೀನಂತಾಳ ಜೋಡ, ಬೇಡ ಪುಟ್ಟಿ ನಿನ್ ಶಾಲೆ ಆಗಿಲ್ಲಿನ್ನ ಓಪನ್ನು, ಅಂದ್ರು ಕೇಳ್ತಿಲ್ಲ ತಂಗಿ ಬರ್ತೀನಂತಾಳ ಜೋಡ, ಮನೆಯಾಗ ಕುಂತು ಬೇಜಾರು, ಆನ್ಲೈನ್ ಕ್ಲಾಸು ಬೋರು, ಕಾಣ್ಬೇಕು ನಾನು ಟೀಚರು, ಬರ್ತೀನಂತಾಳ ಜೋಡ, ಪುಟ್ಟಿ ನೀನು ಸಣ್ಣಾಕಿ ಹಠ ಮಾಡ್ಬೇಡ ಸುಮ್ನೀರು, ಕೊರೋನಾ ಹೋಗ್ಲಿ ಅಂದ್ರು ಬರ್ತೀನಂತಾಳ ಜೋಡ ಅನ್ನೋಂತ ಒಂದು ಕವಿತೆಯಲ್ಲಿ ನಾವು ಕೊರೋನಾ ಸಮಯದಲ್ಲಿ ಆನ್ಲೈನ್ ಕ್ಲಾಸ್ ಕೇಳಿ ಸಾಕಾಗ್ಬಿಡ್ತತೆ. ಆದ್ರೆ ಮಕ್ಕಳಿಗೆ ಶಾಲೆಗೆ ಹೋಗಕ್ ಆಸೆ, ಆದ್ರೆ ಶಾಲೆಗೆ ಹೋಗುವಂತ ವಾತಾವರಣ ಅವಾಗ ಪುಟ್ಟ ಮಕ್ಕಳಿಗೆ ಇದ್ದಿಲ್ಲ. ಅಂತ ಸಂದರ್ಭವನ್ನ
ವಿಶ್ವವೇ ತಲ್ಲಣಿಸಿದಂತ ಸಂದರ್ಭವನ್ನ ತುಂಬಾ ಸರಳವಾಗಿ ಹೇಳಿದ್ದಾರೆ. ಇಂತಹ ಅನೇಕ ಕವಿತೆಗಳನ್ನ ಸೋಮಲಿಂಗ ಬೇಡರ್ ಸರ್ ಅವರು ಈ ಸಂಕಲನದಲ್ಲಿ ಬರೆದಿದ್ದಾರೆ. ಈಗಾಗಲೇ ಹಲವಾರು ಕೃತಿಗಳನ್ನ ಬರೆದು ಹೆಚ್ಚಿನ ಸಂಖ್ಯೆಯ ಮಕ್ಕಳ ಸಾಹಿತ್ಯದ ಕೃತಿಗಳನ್ನೇ ಬರೆದಿದ್ದಾರೆ. ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪುರಸ್ಕಾರಗಳನ್ನ ಇವರ ಮಕ್ಕಳ ಸಾಹಿತ್ಯ ಕೃತಿಗಳು ಸಹ ಪಡೆದಿವೆ. ಮುತ್ತಿನ ಮಳೆ, ಮುದ್ದಿನ ಹಕ್ಕಿ, ಹಕ್ಕಿಗೂಡು, ಸುಡುತ್ತಿದ್ದಾನೆ ಸೂರ್ಯ, ಬಂಗಾರ ಬಣ್ಣದ ಹಕ್ಕಿ, ಹಾಗೂ ಕೆಂಪು ಸ್ವೆಟರ್, ಪುಟ್ಟ ಹೆಜ್ಜೆ, ಕುಣಿಸಿ ಗೆಜ್ಜೆನಂತ ಪ್ರಸ್ತುತ ಕೃತಿಯು ಸಹ ಒಂದು ಸುಂದರವಾದಂತ ಒಂದು ಮಕ್ಕಳ ಕವನ ಸಂಕಲನವಾಗಿದೆ. ಈ ಸಂಕಲನದ ಮೂಲಕ ಸೋಮಲಿಂಗ ಬೇಡರ್ ಸರ್ ಅವರು ಈ ಯಾವ ರೀತಿ ಕವಿ ಅನ್ನೋದನ್ನ ಬೆನ್ನುಡಿಯಲ್ಲಿ ಒಂದು ಕವಿತೆ ಮೂಲಕನೇ ಪಗು ಸಿದ್ದಾಪುರ ಸರ್ ಅವರು ಬೆನ್ನುಡಿಯಲ್ಲಿ ಬರೆದಿದ್ದಾರೆ. ಅಕ್ಕರೆಯಿಂದ ಮಕ್ಕಳಿಗಾಗಿ ಬರೆಯುವರು ದಿನ ದಿನ ಕವಿತೆಯನ್ನು, ಸೋಮಲಿಂಗ ಶ್ರೀ ಬೇಡರ್ ಅವರು ತರತರ ಸುಂದರ ಕಥೆಗಳನ್ನು, ಮಕ್ಕಳು ಹಾಡಿ ಕುಣಿವರು ತಕ ಶಾಲೆ ಬಿಡುವಿನ ವೇಳೆಯಲ್ಲಿ, ಕತೆಗಳ ಹೇಳುತ್ತ ಕುಳುಕುಳು ನಗುವರು ತಿಂಗಳ ಬೆಳಕಿನ ಅಂಗಳಲೆ. ಸೋಮಲಿಂಗರ ಹಾಡುಗಳೆಂದರೆ ಹಾಲಲಿ ಜೇನು ಬೆರೆತಂತೆ, ಅನುದಿನ ಬಾಯಿ ಚಪ್ಪರಿಸುವರು ಪೇಪರ್ ಮೆಂಟು ಸವಿದಂತೆ, ಅಬಾಲವೃದ್ಧರು ತಲೆದೂಗುವರು ಕತೆ ಕವಿತೆಗಳನ್ನು ಮನಮೆಚ್ಚಿ, ಗಿಳಿ ಕೋಗಿಲೆಗಳು ಹಾಡುತ್ತಲಿದ್ದರೆ ಕುಣಿಯುವವು ನವಿಲು ಗರಿಬಿಚ್ಚಿ, ದಿನ ಬೆಳಗಾದರೆ ಪತ್ರಿಕೆಯಲ್ಲಿ ಬಂದೇ ಬರುವವು ಕವಿತೆಗಳು, ಅನುದಿನ ಕರದಲ್ಲಿ ಅರಳುತ್ತಿರುವವು ಎಲ್ಲರ ನೆಚ್ಚಿನ ಕುಸುಮಗಳು. ಮಕ್ಕಳ ಪಾಲಿನ ಅಕ್ಕರೆ ಶಿಕ್ಷಕ ಸೋಮಲಿಂಗರ ಸವಿಪಾಠ, ಹಪ್ಪಳ ಸಂಡಿಗೆ ಹೋಳಿಗೆ ಪಾಯಸ ಬನ್ನಿಸಲಾಗದ ಸವಿಯೂಟ. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿರುವಂತ ಶ್ರೀ ಪಗು ಸಿದ್ದಾಪುರ ಸರ್ ಅವರು ಸೋಮಲಿಂಗ ಬೇಡರ್ ಸರ್ ಅವರ ಕುರಿತಾಗಿ ಬರೆದಿರುವಂತ ಅದ್ಭುತವಾದ ಕವಿತೆ ಅವರ ವ್ಯಕ್ತಿತ್ವವನ್ನು ಸಹ ತಿಳಿಸ್ತದೆ. ಯಾಕಂದ್ರೆ ಮಕ್ಕಳ ಕವಿತೆಗಳನ್ನು ಬರಿಬೇಕಾದ್ರೆ ಕೇವಲ ಮಕ್ಕಳ ಮೇಲೆ ಪ್ರೀತಿ ಇದ್ರಷ್ಟೇ ಸಾಲದು, ಮಕ್ಕಳ ಮನಸ್ಸನ್ನು ಅರಿತವರಾಗಿರ್ಬೇಕು. ಹಾಗೂ ಅವ್ರಿಗೆ ಏನ್ ಬೇಕು ಅನ್ನೋಂತ ಮಕ್ಕಳ ಬಗ್ಗೆ ಕೂಡಿರೋ ಆಸಕ್ತಿಯನ್ನ ಹಾಗೂ ಅವರ ಬೇಕಾಗಿರುವಂತ ಆಗುಗಳ ಕುರಿತು ಒಂದು ವಿಷಯವನ್ನ ಕುರಿತು ಅರಿತಂತ ವ್ಯಕ್ತಿತ್ವ ಆಗಿರ್ಬೇಕು. ಆ ವ್ಯಕ್ತಿತ್ವವನ್ನ ಪಗು ಸಿದ್ದಾಪುರ ಸರ್ ಅವರು ಒಂದು ಕವಿತೆ ಮೂಲಕ ತುಂಬಾ ಇಟ್ಟಿದ್ದಾರೆ ಚೆನ್ನಾಗಿ. ಅವರ ಕಥನ ಕವನಗಳನ್ನು ಸಹ ನಾವು ಬಹಳಷ್ಟು ಜನ ಪತ್ರಿಕೆಗಳ ಓದಿರ್ತೀವಿ. ಈ ಕೃತಿ ಸಹ ಸುಂದರವಾಗಿದೆ. ಹಾಗೆ ಒಂದು ಸುಂದರವಾದ ಒಳಗೆ ಕವಿತೆಗಳಿಗೆ, ಪ್ರತಿಯೊಂದು ಕವಿತೆಗಳಿಗೂ ಸಹ ಅವರು ಸುಂದರವಾದ ಚಿತ್ರಗಳನ್ನ ಬಿಡಿಸಿದ್ದಾರೆ. ಎಲ್ಲಾ ಚಿತ್ರಗಳು ಸಹ ಸುಂದರವಾಗಿ ಮೂಡಿ ಬಂದಿವೆ. ಚಿತ್ರ ಕಲಾವಿದರು ಸಹ ಸುಂದರವಾದಂತಹ ಚಿತ್ರಗಳನ್ನ ಈ ಕಥಾ ಸಂಕಲನಕ್ಕೆ ನೀಡಿದ್ದಾರೆ. ಅವರಿಂದ ಇನ್ನೂ ಹೆಚ್ಚಿನ ಮಕ್ಕಳ ಸಾಹಿತ್ಯ ಕೃತಿಗಳು ಹೊರಬರಲಿ ಅಂತ ಆಸ್ತಾ, ಮಕ್ಕಳ ಸಾಹಿತ್ಯ ಪ್ರೇಮಿಗಳು ಈ ಕೃತಿಯನ್ನ ಕೊಂಡು ಓದುವ ಮೂಲಕ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ, ಇವತ್ತು ಮಕ್ಕಳ ಸಾಹಿತ್ಯ ಲೋಕನದಲ್ಲಿ 3ನೇ ಕೃತಿಯನ್ನ ಅವಲೋಕನ ಮಾಡಿದ್ದೇವೆ. ಹಾಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಮಕ್ಕಳ ಸಾಹಿತ್ಯ ಲೋಕಕ್ಕೆ ಸದಾಕಾಲ ಇರಲಿ, ಹಾಗೂ ಮಕ್ಕಳ ಸಾಹಿತ್ಯ ಚಟುವಟಿಕೆಗೂ ಸಹ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು.